ನಮಸ್ತೆ ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ಸೊ ನೆನ್ನೆ ಕ್ಲಾಸಲ್ಲಿ ನಾನು ನಿಮಗೆ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ರಕ್ಷಣಾ ನೀತಿಯ ಅರ್ಥ ಮತ್ತು ಮುಕ್ತ ವ್ಯಾಪಾರ ನೀತಿಯ ಟೀಕೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ರಕ್ಷಣಾ ನೀತಿಗೆ ಸಂಬಂಧಿಸಿದಂತೆ ಇರತಕ್ಕಂತಹ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಟೀಕೆಗಳು ಮೀನ್ಸ್ ಅನಾನುಕೂಲತೆಗಳು ಅಂತ ಅರ್ಥ. ಸೊ ಹಾಗಾಗಿ ಲಾಸ್ಟ್ ಕ್ಲಾಸಲ್ಲಿ ಮುಕ್ತ ವ್ಯಾಪಾರ ನೀತಿಯ ಅನಾನುಕೂಲತೆಗಳನ್ನು ಮತ್ತು ರಕ್ಷಣಾ ವ್ಯಾಪಾರದ ಅರ್ಥವನ್ನು ತಿಳಿಸ್ಕೊಟ್ಟಿದೆ. ಸೊ ರಕ್ಷಣಾ ವ್ಯಾಪಾರ ನೀತಿ ಅಂತಂದರೆ ಏನು ಅನ್ನೋದನ್ನು ಮತ್ತೆ ಒಂದು ಸಲ ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ವಿದೇಶಿ ರಾಷ್ಟ್ರಗಳ ಸ್ಪರ್ಧೆಯಿಂದ ಸ್ವದೇಶಿ ಕೈಗಾರಿಕೆಗಳನ್ನು ಕಾಪಾಡಲು ಮತ್ತು ರಾಷ್ಟ್ರದ ಅಭಿವೃದ್ಧಿಯ ಸಾಧನೆಗಾಗಿ ಆಮದು ಮತ್ತು ರಫ್ತುಗಳ ಮೇಲೆ ಸುಂಕಗಳನ್ನು ವಿಧಿಸೋದ್ರ ಮೂಲಕ ನಿಯಂತ್ರಣವನ್ನು ಹೇರೋದು ಏನಿದೆಯೋ ಇದನ್ನು ನಾವು ರಕ್ಷಣಾ ನೀತಿ ಅಂತ ಕರಿತೀವಿ. ಅಂದರೆ ದೇಶೀಯವಾಗಿ ಇರ್ತಕ್ಕಂತಹ ನಮ್ಮ ಕೈಗಾರಿಕೆಗಳ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರವಾಗಿ ಸ್ಥಾಪಿತವಾದಂತಹ ನೀತಿ ಏನಿದೆಯೋ ಇದನ್ನು ನಾವು ರಕ್ಷಣಾ ನೀತಿ ಅಂತ ಕರೀಬಹುದು. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಬಹುತೇಕವಾಗಿ ನಾವು ಯಾವೆಲ್ಲ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಪಡ್ಕೊಳ್ತಾ ಇದೆಯೋ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡ್ತಾ ಇದೆಯೋ, ಸೊ ಎಲ್ಲ ದೇಶಗಳಲ್ಲೂ ಕೂಡ ನಾವು ಈ ರೀತಿಯನಾದಂತಹ ಅಂದರೆ ರಕ್ಷಣಾ ನೀತಿಯ ಅನುಕರಣೆ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಬಹುತೇಕ ಎಲ್ಲ ರಾಷ್ಟ್ರಗಳು ಕೂಡ ಈ ರಕ್ಷಣಾ ನೀತಿಯನ್ನು ಅನುಸರಿಸ್ತಾ ಇರೋದನ್ನು ಕಾಣ್ತಾ ಹೋಗ್ತೀವಿ. ರಕ್ಷಣಾ ನೀತಿ ಇಂದು ದೇಶದ ಅಭಿವೃದ್ಧಿಯ ದೃಷ್ಟಿಕೋನದಿಂದ ನೋಡಿದಾಗ ಅಭಿವೃದ್ಧಿಯ ವಾಹನವನ್ನು ನಡೆಸುವಂತಹ ಒಂದು ಪ್ರಮುಖವಾದಂತಹ ಒಂದು ಸಾರಥಿಯಾಗಿ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ, ಅಥವಾ ಸಾಧನವಾಗಿ ಈ ರಕ್ಷಣಾ ನೀತಿ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ರಕ್ಷಣಾ ನೀತಿ ದೇಶದಲ್ಲಿನ ಕೇವಲ ದೇಶದ ಕೈಗಾರಿಕೆಗಳ ರಕ್ಷಣೆಯ ದೃಷ್ಟಿಯಿಂದ ಮಾತ್ರನೇ ಅಥವಾ ಅಭಿವೃದ್ಧಿಯ ದೃಷ್ಟಿಯಿಂದ ಮಾತ್ರನೇ ಇದು ಒಳ್ಳೆಯದಲ್ಲ, ಅಥವಾ ಇನ್ನೂ ಅನುಕೂಲತೆಗಳು ಹೆಚ್ಚಾಗಿ ರಕ್ಷಣಾ ನೀತಿಯ ಅಳವಡಿಕೆಯಿಂದ ನಮಗೆ ಕಂಡುಬರುತ್ತೆ ಅನ್ನೋದನ್ನು ಮುಂದಿನ ಅನುಕೂಲತೆಗಳ ಮುಖೇನವಾಗಿ ನಾವು ತಿಳ್ಕೊತಾ ಹೋಗ್ಬೋದು. ಯಾವೆಲ್ಲ ಅನುಕೂಲತೆಗಳನ್ನು ಈ ರಕ್ಷಣಾ ನೀತಿ ಒಳಗೊಂಡಿದೆ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇ ಅನುಕೂಲತೆ ಯಾವುದಪ್ಪ ಅಂತ ಹೇಳಿದರೆ ಬಾಲ್ಯಾವಸ್ಥೆಯ ಕೈಗಾರಿಕೆಗಳಿಗೆ ಇದು ಹೆಚ್ಚಿನ ಅನುಕೂಲತೆಯನ್ನು ಒಳಗೊಳ್ಳುತ್ತೆ ಅಂತ. ಬಾಲ್ಯಾವಸ್ಥೆಯಲ್ಲಿ ಯಾವೆಲ್ಲ ಕೈಗಾರಿಕೆಗಳು ಇದೆಯೋ ಈ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ರಕ್ಷಣಾ ನೀತಿಯ ಅಳವಡಿಕೆ ತುಂಬ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಸೊ ಬಾಲ್ಯಾವಸ್ಥೆಯ ಕೈಗಾರಿಕೆಗಳಲ್ಲಿ ಪೈಪೋಟಿಯ ಸಾಮರ್ಥ್ಯ ಅಂತಕ್ಕಂಥದ್ದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಆ ಕಾರಣದಿಂದಾಗಿ ವಿದೇಶಿ ಪೈಪೋಟಿಯನ್ನು ಎದುರಿಸುವಂತಹ ಶಕ್ತಿ ಈ ಬಾಲ್ಯಾವಸ್ಥೆಯ ಕೈಗಾರಿಕೆಗಳಲ್ಲಿ ಇರೋದಿಲ್ಲ. ಸೊ ಒಂದು ವೇಳೆ ನಾವೇನಾದರೂ ಈ ರೀತಿಯಾಗಿ ಬಾಲ್ಯಾವಸ್ಥೆಯಲ್ಲಿ ಇರ್ತಕ್ಕಂತಹ ಕೈಗಾರಿಕೆಗಳಿಗೆ ಮುಕ್ತ ವ್ಯಾಪಾರದ ನೀತಿಯನ್ನು ಏನಾದರೂ ಅನುಕರಣೆ ಮಾಡಿದ್ರೆ ಇವುಗಳು ಅವನತಿಯ ಹಂತವನ್ನು ಪ್ರಾರಂಭದ ಹಂತದಲ್ಲೇ ಅವನತಿಯನ್ನು ಹೊಂದೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಸೊ ಹಾಗಾಗಿ ಬಾಲ್ಯಾವಸ್ಥೆಯಲ್ಲಿ ಈ ಕೈಗಾರಿಕೆಗಳನ್ನು ರಕ್ಷಣೆ ನೀಡೋದಕ್ಕೆ ವಿದೇಶಿ ಪೈಪೋಟಿಯಿಂದ ಇವುಗಳನ್ನು ಮುಕ್ತಗೊಳಿಸೋದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಏನು ಮಾಡುತ್ತೆ, ರಕ್ಷಣಾ ನೀತಿಯ ಅನುಕರಣೆಯನ್ನು ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಬಾಲ್ಯಾವಸ್ಥೆ ಈ ಕೈಗಾರಿಕೆಗಳ ಆರಂಭಿಕ ಹಂತವನ್ನು, ಕೈಗಾರಿಕೆಗಳು ಏನು ಪ್ರಾರಂಭದ ಹಂತದಲ್ಲಿ ಇರ್ತವೋ ಆ ಪ್ರಾರಂಭದ ಹಂತವನ್ನೇ ನಾವು ಬಾಲ್ಯಾವಸ್ಥೆಯ ಅಂತ ಕರೆಯುವಂಥದ್ದು. ಅರ್ಥಶಾಸ್ತ್ರಜ್ಞರು ಗುರುತಿಸೋ ರೀತಿಯಲ್ಲಿ ಹಸುಕಂದನನ್ನು ಪೋಷಿಸು, ಮಗುವನ್ನು ರಕ್ಷಿಸು ಮತ್ತು ವಯಸ್ಕನನ್ನು ಸ್ವತಂತ್ರಗೊಳಿಸು ಎನ್ನುವಂತಹ ಲಿಸ್ಟ್ರ ಅಭಿಪ್ರಾಯದಂತೆ ಈ ಬಾಲ್ಯಾವಸ್ಥೆಯ ಕೈಗಾರಿಕೆಗಳು ಒಂದು ಹಸುಕಂದ ಇದ್ದಾಗೆ. ಸೊ ಇವುಗಳನ್ನು ನಾವು ಪೋಷಿಸಬೇಕು. ಸೊ ಪೋಷಿಸಬೇಕು ಅಂದರೆ ಇವುಗಳಿಗೆ ನಾವು ಸಂಪೂರ್ಣವಾದಂತಹ ರಕ್ಷಣೆಯನ್ನು ನೀಡಬೇಕು. ಸೊ ಈ ರೀತಿಯಾಗಿ ಬಾಲ್ಯಾವಸ್ಥೆಯ ಕೈಗಾರಿಕೆಗಳಿಗೆ ರಕ್ಷಣೆಯ ಅವಶ್ಯಕತೆ ಇದೆ ಅನ್ನೋದನ್ನು ಅನುಕೂಲತೆಯಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಎರಡನೇದಾಗಿ ಉದ್ದಿಮೆಗಳ ವೈವಿಧ್ಯತೆಯನ್ನು ಸಾಧಿಸೋದಕ್ಕೋಸ್ಕರವಾಗಿ ರಕ್ಷಣಾ ನೀತಿಯ ಅನುಕರಣೆ ಆಗಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಫೆಡ್ರಿಕ್ ಲಿಸ್ಟ್ ಎಂಬುವಂತಹ ಅರ್ಥಶಾಸ್ತ್ರಜ್ಞ ಈ ವಾದವನ್ನು ಬಲವಾಗಿ ಮಂಡನೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ದೇಶದ ಬೆಳವಣಿಗೆಯಲ್ಲಿ ವೈವಿಧ್ಯತೆ ಅಂತಕ್ಕಂಥದ್ದು
ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ವೈವಿಧ್ಯತೆಯನ್ನು ಹೊಂದಬೇಕು ಅನ್ನುವಂಥದ್ದು ದೇಶದ ಅಭಿವೃದ್ಧಿಯ ದೃಷ್ಟಿಕೋನದಿಂದಲೂ ಕೂಡ ತುಂಬ ಅನುಕೂಲಕರವಾಗಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ದೇಶ ಕೆಲವೇ ಉದ್ಯಮಗಳಲ್ಲಿ ಶ್ರೇಷ್ಠತೆಯನ್ನು ಪಡೆಯೋದು ರಾಜಕೀಯ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಆರ್ಥಿಕತೆಯ ದೃಷ್ಟಿಯಿಂದ ಆಗಿರ್ಬೋದು ತುಂಬ ಅಪಾಯಕಾರಿ. ಎಲ್ಲ ವಸ್ತುಗಳಿಗೂ ನಾವು ವಿದೇಶಿಗರ ಮೇಲೇ ಅವಲಂಬಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಹೆಚ್ಚು ಹೆಚ್ಚು ಉತ್ಪಾದಿಸಿ ವಿದೇಶಗಳಿಗೆ ರಫ್ತು ಮಾಡಿ ಉಳಿದೆಲ್ಲ ಸರಕುಗಳನ್ನು ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಸೊ ನಮ್ಮಲ್ಲಿ ಎಷ್ಟು ಸಂಪನ್ಮೂಲಗಳು ಇದೆಯೋ, ಸರಕುಗಳ ಉತ್ಪಾದನೆ ಇದೆಯೋ, ಅವುಗಳನ್ನು ವೈಶಿಷ್ಟ್ಯತೆಯನ್ನು ಪಡೆದು ಅವುಗಳನ್ನು ಹೆಚ್ಚು ಹೆಚ್ಚು ಉತ್ಪಾದನೆಗೊಳಪಡಿಸಿ ವಿದೇಶದಿಂದ ಅನೇಕ ಸರಕುಗಳನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಸೊ ಇಡೀ ದೇಶದಲ್ಲಿ ನಿರುದ್ಯೋಗ ಇದರಿಂದನೇ ಹೆಚ್ಚಾಗ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಯಾಕೆಂದರೆ ನಾವು ವೈವಿಧ್ಯತೆ ಬಳಕೆ ಮಾಡ್ಕೊಳ್ತಾ ಇಲ್ಲ, ಕೈಗಾರಿಕೆಗಳ ಪ್ರಮಾಣನೇ ಕಡಿಮೆ. ನಾವೆಲ್ಲದಕ್ಕೂ ಕೂಡ ವಿದೇಶಿ ವ್ಯಾಪಾರಕ್ಕೆ ಅಥವಾ ವಿದೇಶಿ ಸರಕುಗಳಿಗೆ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇರೋದ್ರಿಂದಾಗಿ ಇಲ್ಲಿ ನಮ್ಮ ದೇಶದ ಕೈಗಾರಿಕೆಗಳು ಕುಸಿತಕ್ಕೆ ಒಳಗಾಗ್ತಾ ಇದೆ. ಸೊ ಹಾಗಾಗಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲದೆ ತನಗೆ ಬೇಕಾಗಿರುವಂತಹ ಸರಕುಗಳಿಗಾಗಿ ವಿದೇಶಗಳನ್ನು ನಾವು ಹೆಚ್ಚಿನದಾಗಿ ಅವಲಂಬಿಸ್ತಾ ಇರೋದು ಒಳ್ಳೆಯದಲ್ಲ. ದೇಶದ ಹಿತದೃಷ್ಟಿಯಿಂದ ನಾವು ನೋಡೋದಾದರೆ ಇದು ತುಂಬಾ ಕೆಡುಕಾಗಿ ಇರುತ್ತೆ. ಯುದ್ಧದ ಮೊದಲಾದಂತಹ ಸನ್ನಿವೇಶಗಳನ್ನು, ದೇಶದ ರಕ್ಷಣೆಯ ಸನ್ನಿವೇಶಗಳನ್ನು ನಾವು ತೆಗೆದುಕೊಂಡಾಗ ನಮ್ಮ ರಾಷ್ಟ್ರಕ್ಕೆ ಯಾವುದು ತುಂಬ ಅಗತ್ಯವಾಗಿ ಇರ್ತಕ್ಕಂತಹ ವಸ್ತುಗಳಿಗಾಗಿ ವಿದೇಶದ ಅವಲಂಬನೆಯನ್ನು ನಾವು ಕಡಿಮೆ ಮಾಡ್ಕೋಬೇಕು. ಸೊ ಹಾಗಾಗಿ ಉದ್ಯಮದ ವೈವಿಧ್ಯತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ಈ ವಾದದಲ್ಲಿ ತಿಳಿಸ್ತಾ ಹೋಗ್ತಾರೆ. ಸೊ ಈ ರೀತಿ ಉದ್ಯಮದ ವೈವಿಧ್ಯತೆ ರಕ್ಷಣಾ ನೀತಿಯಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನು ಲಿಸ್ಟನ್ ಬಲವಾಗಿ ನಂಬಿರುವುದನ್ನು ನಾವಿಲ್ಲಿ ಕಾಣ್ತೀವಿ. ಇನ್ನು ಉದ್ಯೋಗದ ವಾದವನ್ನು ಕಾಣ್ತಾ ಹೋಗ್ತಾರೆ. ಆಗಲೇ ಹೇಳಿದಾಗೆ ನಿರುದ್ಯೋಗಿಗಳ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಸೊ ದೇಶದ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ನೀಡೋದ್ರ ಮುಖಾಂತರವಾಗಿ, ದೇಶದ ಬಾಲ್ಯಾವಸ್ಥೆಯ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ನೀಡೋದ್ರ ಮುಖಾಂತರವಾಗಿ, ಅವುಗಳ ಬೆಳವಣಿಗೆಗೆ ಅವಕಾಶ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಉದ್ಯೋಗಾವಕಾಶಗಳನ್ನು ಜಾಸ್ತಿ ಮಾಡಬಹುದು, ಹೆಚ್ಚಿಸಬಹುದು. ಸೊ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ನೀಡಿದ್ರೆ ಅವು ವಿದೇಶಿ ಪೈಪೋಟಿಯನ್ನು ಎದುರಿಸೋದಕ್ಕೆ ಪ್ರಿಪೇರ್ ಆಗೋದನ್ನು ನಾವು ಕಾಣ್ತೀವಿ. ಒಂದು ವೇಳೆ ನಾವು ರಕ್ಷಣೆಯನ್ನು ನೀಡದೆ ವಿದೇಶಿ ಪೈಪೋಟಿಯನ್ನು ಎದುರಿಸೋಕ್ಕೆ ಸಾಧ್ಯ ಆಗದೆ ಕೈಗಾರಿಕೆಗಳು ನಾಶ ಹೊಂದೋದನ್ನು ಕಾಣ್ಬೋದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಮುಕ್ತ ವ್ಯಾಪಾರ ನೀತಿಯಲ್ಲಿ ನಾವು ಕಾಣ್ಬೋದು. ಮುಕ್ತ ವ್ಯಾಪಾರ ನೀತಿಯಲ್ಲಿ ನಾವೇನು ಮಾಡ್ತೀವಿ, ಬಾಲ್ಯಾವಸ್ಥೆ ಕೈಗಾರಿಕೆಗಳಿಗೆ ಯಾವುದೇ ರೀತಿಯ ಪೋಷಣೆ ನೀಡೋದಿಲ್ಲ. ಇಂತಹ ಸನ್ನಿವೇಶದಲ್ಲಿ ಆ ಕೈಗಾರಿಕೆಗಳು ನಾಶ ಆಗುವ ಸಾಧ್ಯತೆಗಳು ಇರುತ್ತೆ. ಯಾವಾಗ ಕೈಗಾರಿಕೆಗಳ ನಾಶ ಆಗುತ್ತೋ ಇದು ನಿರುದ್ಯೋಗ ಸೃಷ್ಟಿಗೆ ಕಾರಣ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಸೊ ಈ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ನೀಡೋದ್ರಿಂದ ದೇಶದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ, ರಕ್ಷಣಾ ನೀತಿಯಲ್ಲಿ ಆಮದಿನ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೋಬಹುದು. ಸೊ ಇದರಿಂದ ಆಮದು ಮಾಡಿದಂತಹ ಸರಕುಗಳ ಮೇಲೆ ವೆಚ್ಚ ಮಾಡಿದಂತಹ ಹಣವನ್ನು ಉಳಿತಾಯ ಮಾಡಬಹುದು. ಆಮದಿನ ಪ್ರಮಾಣ ಕಡಿಮೆ ಮಾಡಿಕೊಂಡು ವೆಚ್ಚ ಮಾಡ್ತಾ ಇರ್ತಕ್ಕಂಥ ಹಣ ಏನಿದೆಯೋ, ಆಮದಿನ ಮೇಲೆ ವೆಚ್ಚ ಮಾಡ್ತಾ ಇರ್ತಕ್ಕಂಥ ಹಣ ಏನಿದೆಯೋ ಅವುಗಳನ್ನು ಉಳಿತಾಯ ಮಾಡಿ ಆ ಹಣವನ್ನು ದೇಶೀಯ ಸರಕುಗಳನ್ನು ಕೊಳ್ಳೋದಕ್ಕೆ ಪಡ್ಕೊಳ್ಳೋದು, ಉಪಯೋಗ ಮಾಡಿಕೊಳ್ಳೋದು. ಯಾವಾಗ ದೇಶೀಯ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಆಗುತ್ತೋ ಪೂರೈಕೆಯನ್ನು ಆಟೋಮೆಟಿಕಲಿ ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಸೊ ಪೂರೈಕೆಯನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಹೆಚ್ಚಿನದಾಗಿ ಶ್ರಮಬಲದ ಬಳಕೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಕಾರ್ಮಿಕರನ್ನು ನೇಮಕ ಮಾಡ್ಕೊಳ್ಳೋದನ್ನು ಕಾಣ್ತಾ ಹೋಗ್ತೀವಿ. ಸೊ ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗುವ ಸಾಧ್ಯತೆಗಳು ಇರೋದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಇನ್ನು ದೇಶೀಯ ಸಂಪನ್ಮೂಲಗಳ ರಕ್ಷಣೆಯ ವಾದವನ್ನು ಮಾಡ್ತಾರೆ. ಮುಕ್ತ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೇಶದ ನೈಸರ್ಗಿಕ ಸಂಪನ್ಮೂಲಗಳು ಬಹು ಬೇಗನೆ ಏನಾಗ್ತಾ ಇತ್ತು, ನಶಿಸಿ ಹೋಗುವಂತಹ ಸಂಭವವನ್ನು ನಾವು ಕಾಣ್ತಾ ಇದ್ವಿ. ಸಂಭವಗಳು ಯಥೇಚ್ಛವಾಗಿ ಇತ್ತು. ಒಂದು ದೇಶ ಉದಾಹರಣೆಯಾಗಿ ತಗೊಳ್ಳೋದಾದರೆ ಖನಿಜ ಸಂಪನ್ಮೂಲಗಳನ್ನು ಹೇರಳವಾಗಿ ಹೊಂದಿದೆ, ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಪಡೆದಿದೆ ಅನ್ನೋದನ್ನು ನಾವು ಭಾವಿಸ್ಕೊಳ್ಳೋದಾದರೆ ಆ ದೇಶ ತನ್ನ ಲಭ್ಯವಿರುವಂತಹ ಮ್ಯಾಂಗನೀಸ್ ಆಗಿರ್ಬೋದು, ಕಬ್ಬಿಣದ ಅದಿರಾಗಿರ್ಬೋದು, ತಾಮ್ರ, ಕಲ್ಲಿದ್ದಲು ಈ ರೀತಿ ಮೊದಲಾದಂತಹ ಅಮೂಲ್ಯ ಖನಿಜ ವಸ್ತುಗಳನ್ನು ಗಣಿಯಿಂದ ತೆಗೆದು ಅವುಗಳನ್ನು ವಿದೇಶಿ ರಾಷ್ಟ್ರಗಳಿಗೆ
ಕಳಿಸ್ತಾ ಹೋದರೆ ಅಲ್ಲಿ ಆ ಸಂಪನ್ಮೂಲ ಖಾಲಿಯಾಗುವ ಸಾಧ್ಯತೆಗಳು ಇರುತ್ತೆ. ಸೊ ಒಂದು ವೇಳೆ ಈ ರೀತಿಯಾದಂತಹ ಖನಿಜ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಹೇರಳವಾಗಿ ಇದ್ದು ನಾವು ಆಮದು ಮಾಡ್ತಾ ಇದ್ದೀವಿ ಅಂತಂದಾಗ ನಾವು ರಕ್ಷಣಾ ನೀತಿಯನ್ನು ಅದ್ರ ಮೇಲೆ ಏರೋದ್ರ ಮುಖಾಂತರವಾಗಿ ಅವಶ್ಯಕತೆ ಇದ್ದಷ್ಟು ಮಾತ್ರ ಆಮದಿನ ಪ್ರಮಾಣವನ್ನು ನಾವು ಪಡ್ಕೋಬೇಕಾಗುತ್ತೆ. ಸೊ ಇಂತಹ ಸನ್ನಿವೇಶದಲ್ಲಿ ನಮ್ಮ ಸಂಪನ್ಮೂಲಗಳು ಸುರಕ್ಷಿತವಾಗಿಯೂ ಇರುತ್ತೆ, ಹಾಗೆ ಸದ್ಬಳಕೆ ಕೂಡ ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ದಕ್ಷ ರೀತಿಯಲ್ಲಿ ಅವುಗಳ ಬಳಕೆ ಆಗೋದನ್ನು ಕಾಣ್ತೀವಿ. ಅಂದರೆ ಇದರ ಪ್ರಕಾರ ಅವಶ್ಯಕತೆಗೆ ತಕ್ಕನಂತೆ ಇಲ್ಲೇನಾಗುತ್ತಪ್ಪ ಅಂತ ಹೇಳಿದ್ರೆ ಅವಶ್ಯಕತೆಗೆ ತಕ್ಕ ಹಾಗೆ ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದರಿಂದ ದೇಶದ ನಶಿಸಿ ಹೋಗಬಹುದಾದಂತಹ ಸಂಪನ್ಮೂಲಗಳ ಮೇಲೆ ಹೆಚ್ಚಿನ ಒತ್ತಡಗಳನ್ನು ಇರೋದ್ರ ಮೂಲಕ ಅವಶ್ಯಕತೆ ಇದ್ದಷ್ಟು ಮಾತ್ರವೇ ನಾವು ಉತ್ಪಾದನೆ ನಡೆಸೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಸಂಪನ್ಮೂಲದ ಸಂರಕ್ಷಣೆಯನ್ನು ನಾವಿಲ್ಲಿ ಮಾಡ್ಬೋದು. ನೆಕ್ಸ್ಟು ರಕ್ಷಣೆಯ ವಾದವನ್ನು ಮಾಡ್ತಾರೆ. ಆಡಮ್ ಸ್ಮಿತ್ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದನ್ನು ನಾವು ಕಾಣ್ತಾ ಹೋಗ್ತೀವಿ. ರಕ್ಷಣಾ ನೀತಿಯನ್ನು ಅನುಸರಿಸೋದು ದೇಶದ ರಕ್ಷಣೆಯ ದೃಷ್ಟಿಯಿಂದ ತುಂಬ ಒಳಿತು, ತುಂಬಾ ಅವಶ್ಯಕ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಒಂದು ದೇಶ ಆರ್ಥಿಕವಾಗಿ ಬಲಶಾಲಿಯಾಗಿರಬಹುದು, ಆದರೆ ಅದು ಸೈನಿಕ ಶಕ್ತಿಯ ದೃಷ್ಟಿಯಿಂದನೂ ಕೂಡ ಹೆಚ್ಚಿನದಾಗಿ ಬಲಶಾಲಿಯಾಗಿರಬೇಕು. ಅರ್ಥ ಆಯ್ತಾ? ಆಗ ತಾನೇ ದೇಶದ ರಕ್ಷಣೆ ಮತ್ತು ಶಾಂತಿ ಎರಡನ್ನ ಕೂಡ ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಯುದ್ಧದ ಸಾಮಗ್ರಿಗಳನ್ನು ಉತ್ಪಾದಿಸುವಂಥ ಕೈಗಾರಿಕೆಗಳನ್ನು ನಾವು ನಮ್ಮ ದೇಶದಲ್ಲೇ ಸ್ವದೇಶದಲ್ಲಿಯೇ ಹೆಚ್ಚಿನದಾಗಿ ಅಭಿವೃದ್ಧಿಪಡಿಸ್ಕೊಳ್ತಾ ಹೋಗ್ತೀವಿ, ಪಡಿಸ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಏನು ಮಾಡುತ್ತೆ ಸರ್ಕಾರ ರಕ್ಷಣಾ ನೀತಿಯನ್ನು ಇಲ್ಲಿ ಅನುಷ್ಠಾನಕ್ಕೆ ತೆಗೆದುಕೊಳ್ಬಿಡೋದು ತುಂಬ ಅವಶ್ಯಕ ಆಗಿರುತ್ತೆ. ದೇಶದ ದೃಷ್ಟಿಕೋನವನ್ನು ಇಟ್ಕೊಂಡು ನೋಡಿದಾಗ ದೇಶದ ರಕ್ಷಣೆ ಸಂಪತ್ತನ್ನು ಗಳಿಸೋದಕ್ಕಿಂತಲೂ ಕೂಡ ಅತಿ ಮುಖ್ಯವಾಗಿರೋದನ್ನು ಕಾಣ್ತೀವಿ. ಯಾವಾಗ ನಾವು ಒಂದು ದೇಶದ ಮೇಲೆ ನಮ್ಮ ದೇಶದ ರಕ್ಷಣೆಗಾಗಿ ಬೇಕಾಗಿರುವಂಥ ಸಾಮಗ್ರಿಗಳ ಮೇಲೆ ತುಂಬ ಅವಲಂಬಿತರಾದ್ವಿ, ಸೊ ಆ ಸನ್ನಿವೇಶದಲ್ಲಿ ವಿದೇಶ ಯಾವ ರೀತಿಯಾದಂತಹ ಒಂದು ನಮ್ಮಿಂದ ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಪಡ್ಕೋಬಹುದು, ಅಥವಾ ನಮ್ಮನ್ನೇ ಹಾಳು ಮಾಡುವಂತಹ ಅಥವಾ ನಮ್ಮನ್ನೇ ನಾಶ ಮಾಡುವಂತಹ ಯೋಜನೆಗಳ ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಯಾವ ವಸ್ತುವಿಗೆ ಬೇಕಾದರೂ ಕೂಡ ನಾವು ವಿದೇಶಿಗರ ಮೇಲೆ ಅವಲಂಬಿತರಾಗಬಹುದು, ಆದರೆ ನಮ್ಮ ದೇಶದ ರಕ್ಷಣೆಯ ಸಾಮಗ್ರಿಗಳ ತಯಾರಿಕೆಗಳ ಮೇಲೆ ನಾವು ಸ್ವಾವಲಂಬಿಗಳಾಗಿರಬೇಕು. ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ನಾವು ಹೆಚ್ಚಿನದ ಒತ್ತನ್ನು ನೀಡಬೇಕು. ಸೊ ಆ ಕಾರಣದಿಂದಾಗಿ ದೇಶಕ್ಕೆ ಬೇಕಾಗಿರುವಂತಹ ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡೋದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಬೇಕಾಗಿರುತ್ತೆ. ಸೊ ಈ ವಾದ ಮುಖ್ಯವಾಗಿ ರಾಜಕೀಯ ಮೂಲವಾಗಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ರಾಜಕೀಯ ದೃಷ್ಟಿಯಿಂದ ಇದು ಸಂಪೂರ್ಣವಾಗಿ ನೈತಿಕತೆಯಿಂದ ಕೂಡಿರುವಂತಹ ವಾದವಾಗಿರೋದನ್ನು ಕಾಣ್ಬೋದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು ಎಳೆಯ ಆರ್ಥಿಕತೆಯ ವಾದವನ್ನು ಮಾಡ್ತಾರೆ. ಹೇಗೆ ಬಾಲ್ಯಾವಸ್ಥೆಯ ಕೈಗಾರಿಕೆಗಳ ರಕ್ಷಣೆಯನ್ನು ಮಾಡಿಕೊಡೋದಕ್ಕೆ ರಕ್ಷಣಾ ನೀತಿಯ ಅವಶ್ಯಕತೆ ಇದೆಯೋ, ಅದೇ ರೀತಿ ಈಗ ತಾನೇ ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಇರ್ತಕ್ಕಂತಹ ಕೈಗಾರಿಕೆಗಳು ಏನಿದೆಯೋ ಇವುಗಳನ್ನು ಕೂಡ ನಾವು ಅಭಿವೃದ್ಧಿಯನ್ನು ಪಡಿಸ್ಬೇಕು, ಅಂದರೆ ರಕ್ಷಣೆಯನ್ನು ಮಾಡಬೇಕು. ಯಾವ ದೇಶ ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಇದೆಯೋ ಇದನ್ನೇ ನಾವು ಎಳೆಯ ಆರ್ಥಿಕತೆ ಅಂತ ಕರೆಯೋದು. ಅಂದರೆ ಈಗ ತಾನೇ ಚಿಗುರು ಹೊಡೆದಿರುವಂತಹ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಇದು ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇರ್ತಕ್ಕಂತಹ ದೇಶವಾಗಿರೋದನ್ನ ದೇಶಕ್ಕೆ ಅನುವಾದವಾಗಿ ಇದನ್ನು ಈ ಹಂತವನ್ನು ನಾವು ಹೇಳ್ತೀವಿ. ಪ್ರಾರಂಭದ ಹಂತ, ಆರ್ಥಿಕತೆಯ ಪ್ರಾರಂಭದ ಹಂತವನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಅಂದರೆ ಕೃಷಿ ಪ್ರಧಾನವಾದಂತಹ ರಾಷ್ಟ್ರಗಳು ಈ ಎಳೆಯ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂತಹ ಒಂದು ದೇಶಗಳಾಗಿರೋದನ್ನ ಕಾಣ್ತಾ ಹೋಗ್ತೀವಿ. ಇಲ್ಲಿ ಕೈಗಾರಿಕೆಗಳ ಬೆಳವಣಿಗೆಗೆ ರಕ್ಷಣಾ ನೀತಿಯ ಅವಶ್ಯಕತೆ ಹೆಚ್ಚಾಗಿ ಕಂಡುಬರೋದನ್ನು ನಾವು ಕಾಣ್ಬೋದು. ಯಾಕೆ ಅಂತ ಹೇಳಿದ್ರೆ, ಹಿಂದುಳಿದಂತಹ ದೇಶದ ಆರ್ಥಿಕ ಪ್ರಗತಿಗೆ ಆಗಬೇಕಾದ್ರೆ
ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಬೆಳವಣಿಗೆ ಅಂತಕ್ಕಂಥದ್ದು ಆಗಬೇಕು. ಸೊ ಕೃಷಿ ಪ್ರಧಾನ ದೇಶಗಳು ಈ ನಿಟ್ಟಿನಲ್ಲಿ ತಮ್ಮ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ನೀಡಿದ್ರೆ ಕೃಷಿಯಲ್ಲಿ ಹೆಚ್ಚುವರಿಯಾದಂತಹ ಮಾನವ ಶಕ್ತಿಯ ಕೈಗಾರಿಕೆಗಳಿಗೆ ಏನು ಸ್ಥಳಾಂತರ ಆಗೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಸೊ ಇದರಿಂದ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಸೊ ಏನು ರಾಷ್ಟ್ರದ ಆರ್ಥಿಕತೆಯ ಬೆಳವಣಿಗೆ ಈಗ ತಾನೇ ಪ್ರಾರಂಭ ಆಗಿರೋದು ಬಲಿಷ್ಠ ಆಗೋದಕ್ಕೆ ಪ್ರಾರಂಭ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಆರ್ಥಿಕತೆಯ ವಾದವನ್ನು ಇಲ್ಲಿ ಬಹುತೇಕ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ಒಪ್ಕೋತಾರೆ. ಕೃಷಿ ಪ್ರಧಾನ ದೇಶಗಳು ಕೃಷಿಗೆ ಪ್ರಾಮುಖ್ಯತೆಯನ್ನು ನೀಡಿ ಕೈಗಾರಿಕೆಗಳನ್ನು ನಿರ್ಲಕ್ಷಿಸಿದ್ರೆ ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ಸಾಧ್ಯ ಆಗೋದಿಲ್ಲ. ಸೊ ಆದ್ದರಿಂದ ಈ ದೇಶಗಳು ಎಳೆಯ ಆರ್ಥಿಕತೆಗೆ ರಕ್ಷಣೆಯನ್ನು ನೀಡಿ ತಮ್ಮ ಕೃಷಿಯ ಜೊತೆಗೆ ಕೈಗಾರಿಕೆಗಳನ್ನು ಕೂಡ ದೃಢಪಡಿಸ್ಕೊಳ್ಳೋದ್ರ ಜೊತೆಗೆ ಆರ್ಥಿಕ ಅಭಿವೃದ್ಧಿಯ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ಇಲ್ಲಿ ಕೆಲವು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ವಾದದಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲದೆ ಕೃಷಿ ಪ್ರಧಾನ ರಾಷ್ಟ್ರಗಳು ಮತ್ತಷ್ಟು ಆರ್ಥಿಕ ಸಮಸ್ಯೆಗಳಿಗೆ ತುತ್ತಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಸೊ ಆ ಕಾರಣದಿಂದಾಗಿ ಇಲ್ಲೇನು ಮಾಡ್ತಾರೆ, ರಕ್ಷಣಾ ನೀತಿಯ ವಾದಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಹೋಗ್ತಾರೆ. ಇನ್ನು ಮೂಲ ಕೈಗಾರಿಕೆಗಳ ವಾದ. ವಿಶ್ವದ ಯಾವುದೇ ದೇಶದ ಕೈಗಾರಿಕಾ ಬೆಳವಣಿಗೆ ಇಲ್ಲಿನ ಮೂಲ ಮತ್ತು ಬೃಹತ್ ಕೈಗಾರಿಕಾ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತೆ. ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಯಾವ ಆರ್ಥಿಕ ವ್ಯವಸ್ಥೆಯಲ್ಲಿ ಕೈಗಾರಿಕಾ ರಂಗ ಹೆಚ್ಚಿನ ಬಲಿಷ್ಠತೆಯನ್ನು ಹೊಂದಿರುತ್ತೋ ಅದು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ. ಸೊ ಹಾಗಾಗಿ ವಿಶ್ವದ ಯಾವುದೇ ದೇಶವನ್ನು ನಾವು ತೆಗೆದುಕೊಂಡಾಗ ಕೈಗಾರಿಕಾ ಬೆಳವಣಿಗೆಗೆ ಅವರು ಹೆಚ್ಚಿನ ಒತ್ತನ್ನು ನೀಡ್ತಾ ಹೋಗೋದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಬೃಹತ್ ಕೈಗಾರಿಕೆಗಳ ಸಾಮರ್ಥ್ಯವನ್ನು ಅಲ್ಲಿಯ ಅಭಿವೃದ್ಧಿ ಅವಲಂಬಿತ ಆಗಿರೋದನ್ನು ಕಾಣ್ತೀವಿ. ಆದ್ದರಿಂದ ಒಂದು ದೇಶ ತನ್ನ ಕೈಗಾರಿಕೆಗಳ ಬೆಳವಣಿಗೆಯನ್ನು ಸಾಧಿಸಬೇಕಾದ್ರೆ ಮೂಲ ಕೈಗಾರಿಕೆಗಳನ್ನು ಮೊದಲನೇದಾಗಿ ಅಭಿವೃದ್ಧಿಪಡಿಸ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಕಬ್ಬಿಣ, ಉಕ್ಕು ಮತ್ತು ಇಂಜಿನಿಯರಿಂಗ್ ಸರಕುಗಳು, ಉಪಕರಣ, ರಾಸಾಯನಿಕ ಯಂತ್ರೋಪಕರಣಗಳು, ಸೊ ಇವೇ ಮೊದಲಾದಂತಹ ಕೈಗಾರಿಕೆಗಳು ಏನಿದೆಯೋ ಇವುಗಳನ್ನೇ ನಾವು ಬೇಸಿಕ್ ಇಂಡಸ್ಟ್ರಿಗಳು, ಮೂಲ ಕೈಗಾರಿಕೆಗಳು ಅಂತ ಕರಿತೀವಿ. ಈ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರವಾಗಿ ಸರ್ಕಾರ ರಕ್ಷಣಾ ನೀತಿಯ ಅನುಕರಣೆ ಮಾಡೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಇನ್ನು ಅಕ್ರಮ ವ್ಯವಹಾರಗಳನ್ನು ತಡೆಯೋದ್ರಲ್ಲೂ ಕೂಡ ರಕ್ಷಣಾ ನೀತಿ ಅನುಕೂಲತೆಯನ್ನು ಪಡ್ಕೊಂಡಿದೆ. ಹೌದು, ರಕ್ಷಣಾ ನೀತಿಯಲ್ಲಿ ಅಕ್ರಮವಾಗಿ ಕಳ್ಳಸಂತೆ ವ್ಯಾಪಾರ ನಡೆಯುವಂಥ ಸಾಧ್ಯತೆಗಳು ಇರುತ್ತೆ. ಕಡಿಮೆ ಬೆಲೆಗೆ ಮಾರುವಂತಹ ದೇಶ ದುರುದ್ದೇಶವನ್ನು ಹೊಂದಿರೋದನ್ನು, ತನ್ನ ವಸ್ತುವನ್ನು ಕಡಿಮೆ ಬೆಲೆಗೆ ಮಾರುವಂಥ ಸಾಧ್ಯತೆಗಳು ಇರುತ್ತೆ. ಕೆಲವು ವೇಳೆ ವಿದೇಶಿ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಇದ್ದಾಗ ಹೆಚ್ಚು ಮಾರುಕಟ್ಟೆಯನ್ನು ಆಕ್ರಮಿಸುವ ಸಲುವಾಗಿ ಏನು ಮಾಡ್ತವೆ, ಅಕ್ರಮ ವ್ಯವಹಾರವನ್ನು ಮಾಡ್ಕೊಳ್ತಾ ಹೋಗೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅಂತಹ ಸಮಯದಲ್ಲಿ ಈ ಅಕ್ರಮ ವ್ಯವಹಾರಗಳನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಸರ್ಕಾರ ರಕ್ಷಣಾ ನೀತಿಯ ಅನುಕರಣೆಯನ್ನು ಮಾಡ್ತಾ ಹೋಗುತ್ತೆ. ಯಾವುದೇ ವಿದೇಶಿ ರಾಷ್ಟ್ರ ತನ್ನ ಮಾರುಕಟ್ಟೆಯಲ್ಲಿ ಜಾರಿಗೆ ತರಬೇಕಾಗಿರುತ್ತೆ. ಯಾವುದೇ ವಿದೇಶಿ ರಾಷ್ಟ್ರ ತನ್ನ ಮಾರುಕಟ್ಟೆಯಲ್ಲಿ ತನ್ನ ವಸ್ತುವನ್ನು ಮಾರುವುದರ ಬದಲು ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಅಗ್ಗದ ಬೆಲೆಗೆ ವಸ್ತುಗಳ ಮಾರಾಟ ಆಗುತ್ತೆ. ಸೊ ಇಂತಹ ಸನ್ನಿವೇಶದಲ್ಲಿ ಈ ಅಗ್ಗದ ಬೆಲೆಗೆ ಯಾವಾಗ ವಿದೇಶಿ ಸರಕುಗಳು ದೊರೆತಾ ಹೋಗುತ್ತೋ ಸ್ವದೇಶಿ ಸರಕುಗಳಿಗೆ ಬೇಡಿಕೆ ಇಲ್ಲದ ಹಾಗೆ ಆಗುತ್ತೆ. ನಮ್ಮ ದೇಶದ ಕೈಗಾರಿಕೆಗಳು ಪೈಪೋಟಿಗೆ ಇಳಿಯೋದಕ್ಕೆ ಸಾಧ್ಯ ಆಗದೇ ಇರುವ ಪರಿಸ್ಥಿತಿ ಉಂಟಾಗುತ್ತೆ. ಸೊ ಅಂತಹ ಸನ್ನಿವೇಶದಲ್ಲಿ ಸರ್ಕಾರ ಈ ರಕ್ಷಣಾ ನೀತಿಯನ್ನು ಅನುಕರಣೆ ಮಾಡೋದ್ರ ಮುಖಾಂತರ ಅಕ್ರಮ ವ್ಯವಹಾರವನ್ನು ತಡೆಗಟ್ಟುತ್ತೆ, ನಮ್ಮ ದೇಶದ ಕೈಗಾರಿಕೆಗಳ ರಕ್ಷಣೆಗೆ ಮುಂದಾಗೋದನ್ನು ಕಾಣ್ತೀವಿ. ಇನ್ನು ವರಮಾನದ ವಾದವನ್ನು ಮಾಡ್ತಾ ಹೋಗ್ತಾರೆ. ರಕ್ಷಣಾ ನೀತಿ ಅನುಕರಣೆ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಅಧಿಕ ಪ್ರಮಾಣದ ವರಮಾನವನ್ನು ನಾವು ಪಡ್ಕೋಬಹುದು ಅನ್ನೋದು ಜಿವೋನ್ಸ್ರವರ ವಾದ. ಆಯಿತಾ? ವರಮಾನ ಗಳಿಸುವಂತಹ ನಿಟ್ಟಿನಲ್ಲಿ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ನೀಡುತ್ತೆ. ಕೈಗಾರಿಕೆಗಳು ಬೆಳೆದ್ರೆ ನಮ್ಮ ದೇಶದ ರಾಷ್ಟ್ರೀಯ ವರಮಾನದ ಪ್ರಮಾಣ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಕೇವಲ ರಾಷ್ಟ್ರೀಯ ಆದಾಯದ ಪ್ರಮಾಣ ಮಾತ್ರ ಅಲ್ಲ, ತಲಾದಾಯದ ಪ್ರಮಾಣವೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇರೋದನ್ನು ಕಾಣ್ತೀವಿ. ಯಾಕೆಂದರೆ ಕೈಗಾರಿಕೆಗಳು ಬೆಳೆಯುತ್ತೆ, ಉದ್ಯೋಗಾವಕಾಶಗಳು ದೊರೆಯುತ್ತೆ, ದೊರೆಯೋದ್ರ ಮೂಲಕವಾಗಿ ಆದಾಯದ ಗಳಿಕೆ ಉಂಟಾಗುತ್ತೆ. ಸೊ ಇದು ತಲಾದಾಯದ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ.
ಅರ್ಥ ಆಯ್ತಾ? ಕೈಗಾರಿಕೆಗಳು ಬೆಳೀತಾ ಬೆಳೀತಾ ಬೇಡಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ, ವಸ್ತುಗಳಿಗೆ ಬೇಡಿಕೆ ಬರುತ್ತೆ, ಬೆಲೆ ಹೆಚ್ಚಾಗುತ್ತೆ, ತೆರಿಗೆ ಜಾಸ್ತಿ ಆಗುತ್ತೆ, ತೆರಿಗೆಯ ಮುಖೇನವಾಗಿ ಸುಂಕ ತೆರಿಗೆ ಇದ್ರ ಮುಖೇನವಾಗಿ ಸರ್ಕಾರಕ್ಕೆ ವರಮಾನ ಬರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಇನ್ನು ವ್ಯಾಪಾರದ ಕರಾರಿನ ವಾದವನ್ನು ಕೂಡ ಇಲ್ಲಿ ಕಾಣ್ತೀವಿ. ಯಾರು ಅಂತ ಹೇಳಿದ್ರೆ ಪ್ರೆಬಿಶ್ ರವರ ಪ್ರಕಾರ ನಾವು ವ್ಯಾಪಾರದ ಕರಾರಿನ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೋಸ್ಕರನೂ ಕೂಡ ಏನು ಮಾಡ್ಬೋದು, ರಕ್ಷಣಾ ನೀತಿಯ ಸಹಾಯವನ್ನು ಪಡ್ಕೋಬಹುದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಸುಂಕವನ್ನು ಹೆಚ್ಚಳ ವ್ಯಾಪಾರದ ಕರಾರನ್ನು ಅನುಕೂಲತೆ ಅನಾನುಕೂಲತೆಯ ಕಡೆಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಹಿಂದುಳಿದಂತಹ ದೇಶಗಳನ್ನು ತೆಗೆದುಕೊಂಡಾಗ, ನಮ್ಮ ದೇಶದಲ್ಲಿ ಏನು ಮಾಡ್ತಿದ್ವಿ, ಭಾರತವನ್ನೇ ತೆಗೆದುಕೊಂಡಾಗ ಪ್ರಾಥಮಿಕ ಸರಕು ಕೃಷಿ ಸರಕುಗಳನ್ನು ಮಾತ್ರ ನಾವೇನು ಮಾಡ್ತಾ ಇದ್ದೀವಿ, ರಫ್ತು ಮಾಡ್ತಾ ಇದ್ವಿ. ಅದಕ್ಕೆ ಪ್ರತಿಯಾಗಿ ತುಂಬ ಬೆಲೆ ಬಾಳುವಂತಹ ಯಂತ್ರೋಪಕರಣಗಳು, ಇಂಜಿನಿಯರಿಂಗ್ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಇವುಗಳನ್ನು ನಮ್ಮ ದೇಶಕ್ಕೆ ತರಿಸ್ಕೊಳ್ತಾ ಇದ್ವಿ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ತಾ ಇರ್ತಕ್ಕಂಥ ಸರಕುಗಳ ಬೆಲೆ ಕಡಿಮೆ, ಆದರೆ ಆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂಥ ಸರಕುಗಳ ಪ್ರಮಾಣ ಜಾಸ್ತಿ. ಈಗಿದ್ದಾಗ ಇಲ್ಲಿ ವ್ಯಾಪಾರದ ಕರಾರು ಅಭಿವೃದ್ಧಿ ಹೊಂದಿದಂತಹ ದೇಶಗಳಿಗೆ, ಶ್ರೀಮಂತ ದೇಶಗಳಿಗೆ ಅನುಕೂಲಕರವಾಗಿ ಇರುತ್ತೆ, ಹಿಂದುಳಿದಂತಹ ದೇಶಗಳಿಗೆ ಅನಾನುಕೂಲಕರವಾಗಿ ಇರುತ್ತೆ. ಸೊ ಹೀಗಾಗಿ ರಕ್ಷಣಾ ನೀತಿಯನ್ನು ಅನುಸರಿಸೋದು ಅನಿವಾರ್ಯ ಅನ್ನೋದನ್ನು ತಿಳಿಸ್ತಾರೆ. ಸೊ ಇಷ್ಟೇ ಅಲ್ಲದೆ ಬಂಡವಾಳ ಸಂಚಯನಕ್ಕೂ ಕೂಡ ಇದು ಸಹಾಯ ಮಾಡೋದನ್ನು ಕಾಣ್ತೀವಿ. ಮತ್ತು ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಸಂದಾಯ ಬಾಕಿಯನ್ನು, ಹಾಗೆ ಸ್ವದೇಶಿ ಮಾರುಕಟ್ಟೆಯನ್ನು ರಕ್ಷಿಸೋದು, ಸಂಪನ್ಮೂಲಗಳನ್ನು ಸದುಪಯೋಗಪಡಿಸ್ಕೊಳ್ಳೋದು, ಈ ರೀತಿಯ ಅನೇಕ ಅನುಕೂಲತೆಗಳನ್ನು ಈ ರಕ್ಷಣಾ ನೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಸೊ ನಾಳೆ ಕ್ಲಾಸಲ್ಲಿ ಇದರ ಅನಾನುಕೂಲತೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.